ಹಾಯ್ ಬಸ್ಸು, ನನ್ನ ಹೆಸರು ಮನು. ಸೊ ನಿಮಗೋಸ್ಕರ ತಂದಿದ್ದೀನಿ ಮತ್ತೊಂದು ಟ್ರೆಂಡಿಂಗ್ ವಿಡಿಯೋಸು. ಸೊ ಫ್ರೆಂಡ್ಸ್, ಪ್ರಿವ್ಯೂಲ್ಲಿ ನೋಡಿದಿರಲ್ಲ, ಆ ಥರ ಒಂದು ಒಳ್ಳೆ ಲಿರಿಕ್ಸ್ ವಿಡಿಯೋನ ಯಾವ ಥರ ಕ್ರಿಯೇಟ್ ಮಾಡೋದಂತ ಈ ಒಂದು ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಜಸ್ಟ್ ನೀವು ಅಲರ್ಟ್ ಮೋಷನ್ನ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡು ನಂತರ ಏನು ಮಾಡ್ಬೇಕಂದ್ರೆ, ನಾವು ಒಂದು ಪ್ರಾಜೆಕ್ಟ್ನ ನಿಮ್ಗೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ಡೈರೆಕ್ಟಾಗಿ ಅಲರ್ಟ್ ಮೋಷನ್ ಬರುತ್ತೆ. ಸೊ ಬಂದ ನಂತರ ಇಂಪೋರ್ಟ್ ಮಾಡ್ಕೊಳ್ಳಿ. ಸೊ ಇಂಪೋರ್ಟ್ ಮಾಡ್ಕೊಂಡು ನಂತರ ಅದನ್ನ ಇವಾಗ ಯೂಸ್ ಮಾಡಬೇಡಿ. ಸೊ ಜಸ್ಟ್ ಪ್ಲೇ ಸೆಕೆಂಡ್ ಮೇಲೆ ಕ್ಲಿಕ್ ಮಾಡಿಕೊಂಡು ನಿಮ್ಗೆ ಯಾವ ಸೈಜ್ ಬೇಕು ನೋಡಿ ಆ ಸೈಜ್ ಇಟ್ಕೊಳ್ಳಿ. ನಾನು 9x16 ಇಟ್ಕೊತೀನಿ. ಸೊ ಇಟ್ಕೊಂಡು ನಂತರ ಕ್ರಿಯೇಟ್ ಪ್ರಾಜೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಡ್ತೀನಿ. ನೀವು ಕೂಡ ಮಾಡ್ಕೊಳ್ಳಿ. ಸೊ ಮಾಡ್ಕೊಂಡು ನಂತರ ಈಗ ಏನು ಮಾಡಬೇಕಂದ್ರೆ, ಸೊ ಎಡಿಟ್ ಮಾಡೋಕ್ಕೆ ಸಾಂಗ್ ಬೇಕಲ್ಲ, ಆ್ಯಸ್ ಇಟ್ ಈಸ್ ನೀವು ಪ್ಲೇ ಸೆಕೆಂಡ್ ಮೇಲೆ ಕ್ಲಿಕ್ ಮಾಡಿಕೊಂಡು ಆಡಿಯೋನ ಇದ್ದರೆ ಆಡಿಯೋ ಆ್ಯಡ್ ಮಾಡ್ಕೊಳ್ಳಿ. ಸೊ ವಿಡಿಯೋದಲ್ಲೇ ಇದ್ದರೆ ನಂತರ ಎಕ್ಸ್ಟ್ರಾಕ್ಟ್ ಮಾಡ್ಕೊಳ್ಳಿ. ಸೊ ನಾನು ವಿಡಿಯೋದಲ್ಲಿದೆ, ನಾನು ಜಸ್ಟ್ ಎಕ್ಸ್ಟ್ರಾಕ್ಟ್ ಮಾಡ್ಕೊಂಡ್ಬಿಡ್ತೀನಿ ಈ ಥರ. ಸೊ ಮಾಡ್ಕೊಂಡು ನಂತರ ಸಾಂಗ್ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ನೋಡಿ, ಅಲ್ಲಿ ಫ್ರೇಮ್ ಹಾಕ್ರಿ ಫಸ್ಟ್ ಒಂದು. ಸೊ ನಂದು ಇಲ್ಲಿಂದ ಸಾಂಗ್ ಸ್ಟಾರ್ಟ್ ಆಗುತ್ತೆ. ಸೊ ನೀವು ಇಲ್ಲಿಂದ ವಿಡಿಯೋನ ಆ್ಯಡ್ ಮಾಡ್ಕೊಳ್ಳಿ. ಪಿಂಟ್ರೆಸ್ಟಲ್ಲಿ ಸಿಗುತ್ತೆ. ಸೊ ಯಾವ ಥರ ವಿಡಿಯೋ ಬೇಕು ನೋಡಿ ಆ ಥರ ಪಿಂಟ್ರೆಸ್ಟಲ್ಲಿ ಸಿಗುತ್ತೆ. ಸೊ ಆ ಆ್ಯಪ್ ಡೌನ್ ಮಾಡಿಕೊಂಡು ನೀವು ಬ್ಯಾಕ್ಗ್ರೌಂಡ್ಗೆ ಯೂಸ್ ಮಾಡ್ಕೋಬೋದು. ತುಂಬ ವಿಡಿಯೋಸ್ ಇದೆ ನೋಡಿ. ಸೊ ನಾನು ಜಸ್ಟ್ ಒಂದು 50 ಸೆಕೆಂಡ್ ಮಾಡಿ ತೋರಿಸ್ತೀನಿ ನಿಮ್ಗೆ ಯಾವ ಥರ ಮಾಡೋದಂತ. ಸೊ ಬ್ಯಾಕ್ ಬನ್ನಿ. ಇವಾಗ ಬ್ಯಾಕ್ ಬನ್ನಿ. ಸೊ ಬ್ಯಾಕ್ ಬಂದ ನಂತರ ಆಗಲೇ ಹೇಳಿದ್ದೀನಲ್ಲ ಇಂಪೋರ್ಟ್ ಮಾಡ್ಕೊಳ್ಳಿ ಅಂತ. ಸೊ ಆ ಪ್ರಾಜೆಕ್ಟ್ನ ಓಪನ್ ಮಾಡ್ಕೊಳ್ಳಿ. ಸೊ ನಿಮಗೆ ಇಲ್ಲಿ ಒಂದೆರಡು ಲೇಯರ್ಸ್ನ ಕೊಟ್ಟಿರ್ತೀನಿ. ಸೊ ಜಸ್ಟ್ ನೀವು ಏನು ಮಾಡ್ಕೊಳ್ಳಿ ಗೊತ್ತಾ, ಈ ಲೇಯರ್ದು ಮೇಲೆ ಕ್ಲಿಕ್ ಮಾಡಿಕೊಂಡು ಎಫೆಕ್ಟ್ನ ಕ್ಲಿಕ್ ಮಾಡಿಕೊಂಡು ಕಾಪಿ ಆಲ್ ಎಫೆಕ್ಟ್ನ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಮಾಡ್ಕೊಂಡ ನಂತರ ಸೊ ಇವೆರಡು ಲೇಯರ್ ಇದೆಯಲ್ಲ, ಈ ಥರ ಅದ್ರ ಮೇಲೆ ಲಾಂಗ್ ಪ್ರೆಸ್ ಮಾಡಿ ಕಾಪಿ ಲೇಯರ್ ಮೇಲೆ ಕ್ಲಿಕ್ ಮಾಡ್ಕೊಂಡು. ಸೊ ಮಾಡ್ಕೊಂಡ ನಂತರ ಸೊ ನೀವು ರೀಸೆಂಟಾಗಿ ಮಾಡ್ತಾ ಇದ್ದೀರಲ್ಲ ಆ ಪ್ರಾಜೆಕ್ಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಸೊ ಆ ಲೇಯರ್ಸ್ ಕಾಪಿ ಮಾಡ್ಕೊಂಡು ಬಂದಿರ್ತೀರಲ್ಲ, ಸೊ ಅದನ್ನ ಈ ಥರ ಪೇಸ್ಟ್ ಮಾಡಿ. ಸೊ ಮಾಡಿದ ನಂತರ ಫೋಟೋಗೆ ಎಫೆಕ್ಟ್ ಕಾಪಿ ಮಾಡ್ಕೊಂಡು ಬಂದಿರ್ತೀವಲ್ಲ, ಸೊ ಅದನ್ನ ಎಫೆಕ್ಟ್ನ ಕ್ಲಿಕ್ ಮಾಡಿಕೊಂಡು ಈ ಥರ ಪೇಸ್ಟ್ ಮಾಡಿಬಿಡಿ ಈ ವಿಡಿಯೋಗೆ. ಸೊ ಮಾಡಿದ ನಂತರ ಏನು ಮಾಡ್ಬೇಕಂದ್ರೆ ನೆಕ್ಸ್ಟು ಸೊ ಲಿರಿಕ್ಸ್ ಯಾವ್ದು ಸ್ಟಾರ್ಟ್ ಆಗುತ್ತೆ ನೋಡಿ. ಸೊ ವಿಡಿಯೋ ಸೌಂಡ್ನ ಮ್ಯೂಟ್ ಮಾಡ್ಕೊಂಬಿಡಿ. ಸೊ ಬಳಿ ನೀನೆ. ಇವಾಗ ಏನು ಮಾಡ್ಬೇಕಂದ್ರೆ ಟೆಕ್ಸ್ಟ್ನ ಟೈಪ್ ಮಾಡಬೇಕು. ಸೊ ಈ ಪಾಯಿಂಟ್ನ ನಾನು ಕೊಟ್ಟಿರ್ತೀನಿ ನಿಮಗೆ, ಡಿಸ್ಕ್ರಿಪ್ಷನ್ ಲಿಂಕ್ ಹಾಕಿರ್ತೀನಿ. ಸೊ ನೀವು ಹೋಗಿ ಡೌನ್ಲೋಡ್ ಮಾಡಿಕೊಂಡು ಅಲರ್ಟ್ ಮೆಸೇಜ್ ಹಾಕ್ಕೊಳ್ಳಿ. ಸೊ ಏನಿದೆ ನೋಡಿ, ಫಸ್ಟ್ ನೇನು ಬಳಿ ನೀನೆ. ಸೊ ಈ ಥರ ಟೈಪ್ ಮಾಡಿಕೊಂಡು ಕಲರ್ನ ಈ ಥರ ವೈಟ್ ಇಟ್ಕೊಂಡು ಸೈಜ್ನ ಸ್ವಲ್ಪ 14 ಇಟ್ಕೊಳ್ಳಿ. ಸೊ 14 ಇಟ್ಕೊಂಬಂದ ನಂತರ ಲಿರಿಕ್ಸ್ ಎಲ್ಲಿವರೆಗೆ ಸ್ಟಾಪ್ ಆಗುತ್ತೆ ನೋಡಿ. ಸೊ ಇಲ್ಲಿವರೆಗೆ ಸ್ಟಾಪ್ ಆಗುತ್ತೆ. ಸೊ ಜಸ್ಟ್ ಇದನ್ನ ಈ ಥರ ಕಟ್ ಮಾಡಿಕೊಂಡು ಇದಕ್ಕೆ ನಿಮಗೆ ಬಾರ್ಡರ್ ಆ್ಯಂಡ್ ಶಾಡೋ ಬೇಕಿದ್ರೆ ಆನ್ ಮಾಡ್ಕೊಳ್ಳಿ, ಇಲ್ಲ ಅಂದರೆ ನಡೆಯುತ್ತೆ. ಸೊ ಎಫೆಕ್ಟ್ನ ಕ್ಲಿಕ್ ಮಾಡಿಕೊಂಡು ಆ್ಯಡ್ ಎಫೆಕ್ಟ್ನ ಕ್ಲಿಕ್ ಮಾಡಿಕೊಂಡು ಫೇಡಿನ್ ಔಟ್ ಅಂತ ಎಫೆಕ್ಟ್ ಸಿಗುತ್ತೆ. ಸೊ ಅದನ್ನ ಆ್ಯಡ್ ಮಾಡ್ಕೊಳ್ಳಿ ನೋಡಿ. ಸೊ ಇದೇ ಲೇಯರ್ನ ಕಾಪಿ ಮಾಡಿಕೊಂಡು ಸೊ ನೆಕ್ಸ್ಟ್ ಲೈನ್ ಏನಿದೆ ನೋಡಿ, ಇರುವಾಗ. ಸೊ ಈ ಥರ ಟೈಪ್ ಮಾಡಿಕೊಂಡು ಸೊ ಲೈನ್ ಎಲ್ಲಿವರೆಗೂ ನೋಡಿ ಅಲ್ಲಿವರೆಗೂ ಅದನ್ನ ಕಟ್ ಮಾಡಿಕೊಂಡು ಮತ್ತೆ ಅದೇ ಲೇಯರ್ನ ಪೇಸ್ಟ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ಲೈನ್ ಏನಿದೆ ನೋಡಿ ಅದನ್ನ ಈ ಥರ ಟೈಪ್ ಮಾಡಿಕೊಂಡ್ರೆ ಮುಗೀತು. ಇರಲಿಲ್ಲ. ಸೊ ಇದೇ ಒಂದು ಮೆಥಡ್ನ ನೀವು ಫಾಲೋ ಮಾಡಿದರೆ ಸೊ ನಿಮ್ಗೆ ಒಳ್ಳೆ ಯೂನಿಕ್ ಆಗಿರೋ ವಾಟ್ಸಪ್ ಸ್ಟೇಟಸ್ಸು ಅಥವಾ ಸೋಷಿಯಲ್ ಮೀಡಿಯಾದಲ್ಲಿದ್ದರೆ ಯೂಸ್ ಆಗುತ್ತೆ. ಸೊ ಆದ ನಂತರ ಏನು ಮಾಡಬೇಕಂದ್ರೆ ನೆಕ್ಸ್ಟ್ ನೀವು ಇಲ್ಲಿ ಸೇರ್ ಆಪ್ಷನ್ ಕಾಣ್ತಿದ್ರೆ ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಎಕ್ಸ್ಪೋರ್ಟ್ ಅಂತ ಕೊಟ್ಟರೆ ಮುಗೀತು. ಸೊ ನಿಮ್ಮ ಒಂದು ಒಳ್ಳೆ ವಿಡಿಯೋ ರೆಡಿ ಆಗಿಬಿಡುತ್ತೆ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್.